ಯದುಕುಲೇಶನೇ ಸ್ವಾಮಿ ಪದುಮನಾಭನೇ, ಮುದದಿ ನೆನೆಯುತ್ತಾ ಕೃಷ್ಣನ ಪದವ ಪೇಳ್ವೆನು. ದ್ವಾರಾವತಿಯಲ್ಲಿ 16,008 ಸ್ತ್ರೀಯರು ಆಡುತ್ತಿದ್ದರು. ಸುಜನರೆಲ್ಲರೂ ಕೃಷ್ಣನು ಅಜನ ಪಿತನೆಂದು ಭಜನೆ ಮಾಡ್ಪರು ಅಲ್ಲಿ ತ್ರಿಜಗವಂದ್ಯರು. ಬಂದ ವಿಪ್ರನ ಹಸೆಗೆ ತಂದು ಹಾಸಿದ, ವಂದನೆ ಮಾಡಿದ ಸುಖವೆಂದು ಪೇಳಿದ. ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ, ಕೃಷ್ಣರಾಯಗಾಹು ಕೊಟ್ಟ ನಾರದ. ನಾರಿ ರುಕ್ಮಿಣಿ ಹೀಗೆ ಬಾರೆಯನು ತಲೆ, ನಾರಿ ತುರುಬಿಗೆ ಪಾರಿಜಾತ ಮುಡಿಸಿದ. ಯೋಗಿ ನಾರದ ಹೋಗಿ ಸತ್ಯಭಾಮೆಗೆ, ವೇಗ ಸುದ್ದಿಯ ಅಲ್ಲಿ ಹೋಗಿ ಪೇಳಿದ. ಕೇಳಿದಾಕ್ಷಣ ಭಾಮೆ ಕೇಳಿ ಮನದಲ್ಲಿ, ತಾಳಲಾರದೆ ಮನದಿ ಘೋರ ತಾಪವ. ಕೇಳಿ ಕಂಕಣ ವಂಕಿ ತೋಳ ಬಾಪುರಿ, ನೀಲದ ಉಂಗುರ ಕಾಲ ಗೆಜ್ಜೆ ಒಗೆದಳು. ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು, ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು. ವಜ್ರದೋಲೆಯ ಗುಜರಿ ಪೈಜಣ, ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆವಳು. ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ, ಎಲ್ಲಿ ಹೋಗಲ್ಯ ಕತ್ತಲೆ ಮನೆಯ ಸೇರಲ್ಯ. ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ, ಯಾರಿಗೇಳಲಿ ಮನದ ಘೋರ ತಾಪವ. ನಲ್ಲ ಕೃಷ್ಣನು ರುಕ್ಮಿಣಿಗೆಲ್ಲೆ ಒಲಿದನ, ಎಲ್ಲಿ ಹೋಗಲ್ಯ ಕಾಳಿ ಮಡುವ ಸೇರಲ್ಯ. ಒಡನೆ ಕೃಷ್ಣನು ಗರುಡನೇರಿದ, ಗರುಡನೇರಿ ಸ್ವಾಮಿ ಭಾಮೆ ಮನೆಗೆ ಬಂದನು. ಕೃಷ್ಣನು ಅಲ್ಲಿ ಬಂದು ಗಳಿಗೆ ನಿಂತನು, ಮನಸ್ಸು ತಿರುಗಿ ಹಾಕದೆ ಹರಿಗೆ ಹೀಗೆ ನುಡಿದಳು. ಹಿರಿಯ ಸವತಿಗೆ ಇನ್ನೇನು ಮಾಡಿದಿ, ಹಿರಿಯನೆನುತ್ತಲೇ ಬರೀ ಕಪಟನಾಡುವಿ. ಒಂದು ಹೂವಿಗೆ ನೀನು ಇಂದು ಮುನಿದರೆ, ಇಂದ್ರಲೋಕದ ಹೂ ತಂದು ಕೊಡುವೆನು. ಅಂದ ಮಾತಿಗೆ ಆನಂದದಿಂದಲೇ ಬಂದು ಭಾಮೆ ಕೃಷ್ಣನ ಮುಂದೆ ಕುಳಿತಳು. ತೆಗೆದು ಪದಕವ ಕೃಷ್ಣ ಕೊರಳಿಗಾಕಿದ, ತುರುಪು ಕಟ್ಟಿದ ಕಣ್ತೆರುವನ್ನೊತ್ತಿದ. ಚೆಲುವೆ ಇಂದ್ರನ ಬಾಣಾಸುರರು ಮೈಮನ, ಸುರರ ಗೆದ್ದರು ಆ ಮರವ ತಂದರು. ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ, ಘೋರ ಪಾಪವ ಕೃಷ್ಣ ದೂರ ಮಾಡುವ. ಪಾರಿಜಾತದ